ಇದು ಅವರು ಗೌರವಿತವಾಗಿ ಬಹುಶಃ ಅದನ್ನು ವಾಪಸ್ ಪಡೆದು, ಯಾಕಂದ್ರೆ ಅವ್ರು ಏನೇ ಕತೆ ಹೇಳಿದ್ರು ನಾಲ್ಲ ಅವರಲ್ಲ ಅಂತ ಯಾರೇ ಹೇಳಿದ್ರು ಈಗ ಎಲ್ಲ ಹೇಳಿದ್ರಲ್ಲ, ಅದರ ಹಿಂದೆ ಯಾರಿದ್ದಾರೆ ಅನ್ನತಕ್ಕಂಥದ್ದು ಇಲ್ಲಿ ಮತ್ತೊಂದು ನೀವು ಗಮನಿಸಬಹುದು. ಯಾಕಂತ ಹೇಳಿದರೆ ಯಾವ ಬಲದಂಡೆ ಎಡದಂಡೆ ಮತ್ತು ಏತ ನೀರಾವರಿ. ಬಲದಂಡೆ ಅಂತ ಹೇಳಿದರೆ ಗೊತ್ತು, ಶಂಕರಾಣದ ಮೇಲೆ ಅಂಪಾರಿಗೆ ಹೋಗುತ್ತೆ, ಹಳ್ನಾಡಿಗೆ ಹೋಗುತ್ತೆ, ಕಾವರಾಡಿಗೆ ಹೋಗುತ್ತೆ, ಅಲ್ಲಿ ಮುಂದೆ ಹೋಗಿ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಮುಖಂಡ ಒಡೆಯರ್ ಹೋಬಳಿಗೆ ಹೋಗುತ್ತೆ. ಬಹುಶಃ ಇವತ್ತು ಇದರ ನೆರೆ ಗ್ರಾಮ ಅಲ್ಲಿಯ ಬಗ್ಗೆ ಇವರು ಯಾರು ಮಾತಾಡಿಲ್ಲ. ಹೇಳ್ತಾರೆ ಮೂಲ ಯೋಜನೆ ಚೇಂಜ್ ಆಗಿದೆ ಅಂತ ಹೇಳಿ. ಮೂಲ ಯೋಜನೆ ಚೇಂಜ್ ಆಗಿರೋದು ಸೌಕೂರಿಗೆ ತಗೊಂಡು ಹೋದದ್ದು. ಸೌಕೂರಿನಲ್ಲಿ ಗುತ್ತಿಗೆ ಮಾಡಿದವರು ಯಾರು? ಇಲ್ಲೊಂದು ಹೋಗಿ ನೋಡ್ಕೊಂಡು ಬರ್ಬೇಕು ನೀವೆಲ್ಲ. ಯಾಕಂತ ಹೇಳಿದರೆ ಇಲ್ಲಿ ಮಾತ್ರ ವ್ಯವಸ್ಥೆಗಳಲ್ಲ, ತಮ್ಮ ಕ್ಷೇತ್ರ ಅಲ್ಲ. ಸೌಕೂರಿಗೆ ಹೋಗಿ ನೋಡಿದರೆ ಯಾರೋ ಒಂದು ನಿನ್ನೆ ವಾಟ್ಸಪ್ನಲ್ಲಿ ಹಾಕಿ ನೀರು ಹಾರತ್ತು ತೋರಿಸಿದ್ರು. ನೀರು ಹಾರತ್ತೆಲ್ಲ ದೊಡ್ಡದಾದದ್ದು. ಬಹುಶಃ ಈ ವ್ಯವಸ್ಥೆಗಳು ನಾವು ಕಾಣ್ತಾ ಇದ್ವಿ ದಿನನಿತ್ಯ. ಬಹುಶಃ ಗುಂಡೂರು ಡ್ಯಾಮಿಗೆ ಹೋಗಿ ನೋಡ್ಕೊಂಡು ಬನ್ನಿ, ಅಲ್ಲಿ ಸಹ ಬಹುಶಃ ತುಂಬ ಉಪಕಾರ ಆಗಿರ್ತಕ್ಕಂಥ ಕೆಲಸ ಆಗಿರತಕ್ಕಂಥದ್ದು ಮಾತ್ರ. ಕೆಲವು ಕಡೆಯಲ್ಲಿ ಗದ್ದೆಯಲ್ಲೆಲ್ಲ ನೀರು ಹೋಗ್ತಕ್ಕಂಥದ್ದು, ಕೆಲವು ಕಡೆ ಜಡ್ಡಿನಲ್ಲೇ ನೀರು ಹೋಗ್ತಕ್ಕಂಥದ್ದು. ಬಹುಶಃ ಅದನ್ನು ನಾವು ರೈತ ಸಂಘದವ್ರು ಬಹುಶಃ ನಮ್ಮ ವಕೀಲರೆಲ್ಲ ಒಟ್ಟು ಹೋಗಿ ನೋಡ್ಕೊಂಡು ಬಂದ್ವಿ. ಒಂದು ಸಾರಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಹತ್ರ ಮಾತಾಡಿದ್ವಿ. ಕಡೆಗೆ ಎಲ್ಲ ಒಂದು ಹಂತದಲ್ಲಿ ಆಯಾ ಗ್ರಾಮ ಪಂಚಾಯತಿಗಳಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿದ ಮೇಲೆ ಅದರ ನಿರ್ವಹಣೆ ಸಮರ್ಪಕವಾಗಿ ಆಗ್ತಾ ಇದೆ. ಬಹುಶಃ ಇವತ್ತು ಜನ ಅದರ ಸಂಪೂರ್ಣ ಪ್ರಯೋಜನ ಪಡೀತಾ ಇದ್ದಾರೆ. ಅದೇ ರೀತಿ ನಮ್ಮ ಸೌಕೂರು ಏತ ನೀರಾವರಿಯಲ್ಲೂ ಸಹ ತುಂಬ ಕಂಪ್ಲೇಂಟ್ಸ್ ಇದೆ. ತುಂಬ ಕಂಪ್ಲೇಂಟ್ಸ್ ಏನಂತ ಹೇಳಿದರೆ, ಯಾರ್ಯಾರೋ ಖಾಸಗಿ ಜಾಗದಲ್ಲಿ ವೆಂಟೆ ಡ್ಯಾಮ್ ಮಾಡಿ ಹೋಗಿದ್ದಾರೆ, ಅವರಲ್ಲಿ ಹೋಗ್ಬಿಡುವುದಿಲ್ಲ ಇವ್ರನ್ನ ಯಾರು. ಸೊ ಈ ಪರಿಸ್ಥಿತಿ ಅಂದರೆ ಇದು ಕೆಲಸ ಮಾಡ್ಕೊಂಡು ಹೋದ್ರೆ ಆಯ್ತು, ಹೇಳುವವರಿಲ್ಲ, ಕೇಳುವವರಿಲ್ಲ, ಮಾತನಾಡ್ತಕ್ಕಂಥವ್ರಿಲ್ಲ. ಆದ್ದರಿಂದ ಬಹುಶಃ ಇಲ್ಲಿ ಸಹ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಮನವಿ, ಈ ಯೋಜನೆ ಹೇಗೂ ಬಂದೇ ಬರುತ್ತೆ, ಆಗಿಯೇ ಆಗುತ್ತೆ. ಆದರೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮುಂದಿನ ದಿನದಲ್ಲಿ ಕಾರಂತರ ವಿರುದ್ಧ ಕೂತ್ಕೊಳ್ಳೋ ಪರಿಸ್ಥಿತಿ ಮಾಡದೇ ಇರಿ ನೀವು. ಯಾಕಂತ ಹೇಳಿದರೆ ನೀವೆಲ್ಲ ಕೂತ್ಕೊಂಡು ನೋಡಿದರೆ ಸರಿಯಾಗುತ್ತೆ. ನೋಡಿದರೆ ಇದ್ಯಾವುದು ಸಮಸ್ಯೆ ಯಾರು ಕಳಪೆ ಮಾಡಿ ಅಂತ ಹೇಳೋದಿಲ್ಲ. ಅಲ್ಲಿ ನೋಡೋರಿಲ್ಲ, ಕೇಳೋರಿಲ್ಲ ಇದ್ದಂಥ ಪರಿಸ್ಥಿತಿಯಲ್ಲಿ ಸಾಮಾನ್ಯವಾಗಿ ಕೆಲಸಗಳು ಕಳಪೆ ಆಗುತ್ತೆ ಅನ್ನತಕ್ಕಂಥ ವಿಚಾರವನ್ನು ಹೇಳಿ ಒಂದು ನನ್ನ ಅನಿಸಿಕೆ. ಬಹುಶಃ ತಾವು ತೀರ್ಮಾನ ತಗೊಳ್ಳಿ. ಯಾಕಂದರೆ ಹೇಳಿದ್ರೆ ನಮ್ಮ ಶಾಸಕರುಗಳು ಪಾಲಿಶ್ರಾಗಿ ಹೊಡೆದ್ರು ನಮಗೊಂದು, ಅದೆಲ್ಲ ತೀರ್ಮಾನ ಅವ್ರು ತಗೊಳ್ಳಿ, ನಾವೆಲ್ಲ ತಂದು ಹೇಳಿ ನಾವು ಹೇಳ್ತೇವೆ. ನಮಗೆಲ್ಲ ಏಜ್ ಆಗಿದೆ, 76 ಈಗ. ಅವರು ಹುಡುಗರಿದ್ದಾರೆ, ಅವರು ತಗೊಂಡಂಥ ತೀರ್ಮಾನಕ್ಕೆ ನಾವು ರೈತ ಸಂಘ ಬದ್ಧವಿದ್ದೀವಿ ಅನ್ನತಕ್ಕಂಥದ್ದು ಒಂದು. ಇನ್ನೊಂದು ಒಟ್ಟಿಗೆ ಅಲ್ಲ ನಾ ಹೇಳಿದಲ್ಲ, ನೀವು ತಗೊಂಡಂಥ ತೀರ್ಮಾನಕ್ಕೆ ನಾವು ಬದ್ಧರಿದ್ದೀವಿ ಅನ್ನತಕ್ಕಂಥದ್ದು ಒಂದು. ಮತ್ತೊಂದು ಸೂಕ್ಷ್ಮವಾಗಿ ನಮ್ಮ ರೋಹಿತ್ ಅವ್ರ ಹತ್ರ, ಶ್ರವಣ ಹತ್ರ ಹೇಳೋದಿಷ್ಟೇ. ಒಂದು ಈ ಸಿದ್ದಾಪುರ ಏತ ನೀರಾವರಿ ಹೋರಾಟ ಸಮಿತಿ ಅಂತ ಮಾಡಿ ಎಲ್ಲರನ್ನು ವಿಶ್ವಾಸ ತಗೊಳ್ಳಿ, ಪಕ್ಷಾತೀತವಾಗಿ ವಿಶ್ವಾಸ ತಗೊಂಡು ಒಂದು ಕಮಿಟಿ ಮಾಡಿ, ಆ ಕಮಿಟಿಯಲ್ಲಿ ಏನು ಮಾಡಬೇಕು ಅನ್ನತಕ್ಕಂಥ ತೀರ್ಮಾನ ಮಾಡಿ, 1ನೇ ಹಂತ, 2ನೇ ಹಂತ, 3ನೇ ಹಂತ ಅನ್ನತಕ್ಕಂಥದ್ದೇನಿದೆ ಅದನ್ನು ಮಾಡಿ. ಮತ್ತು ಅವರೇನಿದೆ ಬಹುಶಃ ನಿಮಗೆ ಹೇಳಿದರು, ನಮ್ಗೆ ಹೇಳಿದರು, ಇವತ್ತು ನಿಮ್ಗೆ ಗೊತ್ತಿರಲಿಕ್ಕಿಲ್ಲ. ನಮ್ಮ ಏತ ನೀರಾವರಿ 2018ರಲ್ಲಿ ಪ್ರಾರಂಭ ಆಯಿತು. ಇವತ್ತು 26, 200 ಕೋಟಿ ರೂಪಾಯಿ ಬಿಲ್ ಮಾಡ್ಕೊಂಡು ಹೋಗಿದ್ದಾರೆ, ಗುತ್ತಿಗೆದಾರ ಶಂಕರಣ್ಣ ಕನ್ಸ್ಟ್ರಕ್ಷನ್. ಆದರೂ ಇನ್ನೂ ನೀರು ಕೊಟ್ಟಿಲ್ಲ. 7 ವರ್ಷ ಆದರೂ ನೀರು ಕೊಟ್ಟಿಲ್ಲ. ಯಾಕಂತ ಹೇಳಿದರೆ ಅವ್ರು ಕೆಲಸ ಮಾಡಿ ದುಡ್ಡು ತೊಗೊಂಡು ಹೋದರು. ಅಲ್ಲಿ ಅರಣ್ಯ ಕ್ಲಿಯರೆನ್ಸ್ ಆಗಬೇಕಂತ ಹೇಳಿದ್ರೆ ಟೆಂಡರ್ ಹಾಕುವಾಗಲೇ ಅರಣ್ಯ ಕ್ಲಿಯರೆನ್ಸಿನ ಬಗ್ಗೆ ಅಲ್ಲಿ ಮಾಹಿತಿ ಇದೆ ಟೆಂಡರ್ನಲ್ಲಿ. ಅದರಲ್ಲಿ DPR ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟಲ್ಲಿ 10 ಹೆಕ್ಟೇರ್ ಅರಣ್ಯ ಭೂಮಿ ಇದೆ ಅನ್ನತಕ್ಕಂಥದ್ದು ಇದೆ. ಆದರೂ ಸಹ ಇಲ್ಲಿಯ ತನಕ ಇತ್ಯರ್ಥ ಆಗಿಲ್ಲ. ಇದು ಸಹ ಪಾರ್ಟ್ ಆಫ್ ವಿದ್ಯುತ್ ಉತ್ಪಾದನೆ. ಆದ್ದರಿಂದ ಬಹುಶಃ ಈ ಎಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಮುಂದೆ ಬರತಕ್ಕಂಥ ದಿನಗಳಲ್ಲಿ ಯಾವ ರೀತಿ ಮಾಡಬೇಕು ಅನ್ನತಕ್ಕಂಥ ರೂಪರೇಖೆಗಳನ್ನು ತಾವು ತೀರ್ಮಾನ ಮಾಡಬೇಕು ಅನ್ನತಕ್ಕಂಥ ವಿಚಾರವನ್ನು ಹೇಳಿ ಮುಂದಿನ ತೀರ್ಮಾನವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ನಾಗಭೂಷಣ್ ಅವರು ಇಲ್ಲಿಯವರೇ ಸ್ಥಳೀಯರು, ಅನುಭವಿಗಳು ಮತ್ತು ಟ್ಯಾಲೆಂಟ್ ಇದ್ದಾರೆ. ನಿಮಗೆ ಆಚೆ ಎಲ್ಲ ತಿರುಗಾಡೋಕೆ ಬೇಕಾದ್ರೆ ಅವ್ರನ್ನೇ ಕುರ್ಸೋತಿಲ್ಲೇ ಗೊತ್ತಿಲ್ಲ ನನಗೆ.
ಆದರೂ ನಿವೃತ್ತಿಯಾಗಿದ್ದಾರೆ ಅವರು. ಈ ನಿಮ್ಮ ಅಧಿಕಾರಿಗಳ ಹಂತದಲ್ಲಿ ಅಥವಾ ಬೆಂಗಳೂರು ಹಂತದಲ್ಲಿ ಏನು ಕೆಲಸ ಮಾಡಲಿಕ್ಕಿದೆ ಅದಕ್ಕೆ ಕೆಪಬಲ್ ಇದ್ದಾರೆ, ನೀವು ಅವರಿಗೆ ಸಾಥ್ ಕೊಟ್ಟರಾಯ್ತು. ಮತ್ತು ನಿಮ್ಮ ಪಂಚಾಯತ್ ನನಗೆ ನಿಮ್ಮ ಭಾಷಣ ಎಲ್ಲ ಕೇಳಿದಾಗ, ಯುವಕರು ಭಾಷಣ ಮಾಡ್ತಾ ಎಲ್ಲ ಕೇಳಿದಾಗ ಬಹುಶಃ ಇವರೆಲ್ಲ 10 ವರ್ಷ ಮುಂಚೆಕ್ಕೆ ಈ ತಮ್ಮ ಆಯ್ತು ನನಗೆ. ಆ ಪರಿಸ್ಥಿತಿ ಇವತ್ತು ನಾವು ಇದ್ದೀವಿ. ಬಹುಶಃ ಈ ಒಂದು ವಿಶ್ವಾಸದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಇವತ್ತಿಗೆ ಮುಗಿಯೋದಿಲ್ಲ, ನಿರಂತರವಾಗಿ ನೀರು ತಾನು ಹೇಳಿದೆ ಅಲ್ಲ, ಹಸಿವಾದವರು ಊಟ ಮಾಡಬೇಕು, ಹಸಿವಿದ್ದವರು ಹೋರಾಟ ಮಾಡಬೇಕು. ಹೋರಾಟ ಮಾಡಬೇಕಾದ್ರೆ ತಮ್ಮ ಪೂರ್ಣ ಪ್ರಮಾಣದ ಬೆಂಬಲವನ್ನು ಕೊಡಬೇಕು. ಯಾಕಂತ ಹೇಳಿದ್ರೆ ಇವತ್ತು ಮತ್ತೊಂದು ನೀವು ಗಮನಿಸಬೇಕಾಗಿರತಕ್ಕಂಥದ್ದು, ಇಲ್ಲಿ ಒಂದು ಸ್ಟ್ರಾಟಜಿ ಇದೆ. ಕೆಳಗೆ ಯಾವುದೇ ಯೋಜನೆಗಳನ್ನು ಮಾಡಿದರೆ ಆಕ್ಷೇಪ ಇಲ್ಲ, ಮೇಲೆ ಯಾವುದೇ ಯೋಜನೆಗಳ ಮಾಡಿದರೂ ಆಕ್ಷೇಪ ಇದೆ. ನನಗೆ ನೆನಪೋಯಿತು, ಶಂಕರನಾಳದ್ದು ಮೇಲೆ ಹೋಗತಕ್ಕಂಥ ಯೋಜನೆ, ಆದ್ದರಿಂದ ಆಕ್ಷೇಪ ಅಲ್ಲಿ. ಈ ಉಳಿದ ಶಂಕರನಾಳದ ಕುಡಿಯುವ ನೀರಿನ ಯೋಜನೆಗೆ ಆಕ್ಷೇಪ ಇಲ್ಲ, ಕೆಳಗೆ ಆಗ್ತಾ ಇದೆ ಅದು. ಬಹುಶಃ ಕೆಳಗಾಗತಕ್ಕಂಥ ಎಲ್ಲ ಯೋಜನೆಗಳು, ಯಾವುದೇ ಯೋಜನೆಗಳಿಗೆ ಇವ್ರದ್ದು ಯಾರ್ದು ಆಕ್ಷೇಪ ಇಲ್ಲ. ಮೇಲೆ ಆಗುವಂಥ ಎಲ್ಲ ಯೋಜನೆಗಳಿಗೂ ಇವ್ರದ್ದು ಆಕ್ಷೇಪ ಇದೆ ಅನ್ನತಕ್ಕಂಥದ್ದನ್ನು ನೀವು ಪರಿಶೀಲನೆಗೆ ಇದು ಬಹುಶಃ ಆಪಾದನೆ ಎಲ್ಲ ನಾನು ಏನು ಹೇಳಿದ್ದೀನಿ ಅದನ್ನು ದಾಖಲೆ ಸಮೇತ ತಾವು ನೋಡ್ಬೋದಾಗಿದೆ. ಬಹುಶಃ ಇದನ್ನು ತಮ್ಮ ಗಮನಕ್ಕೆ ತರ್ತಾ ಮುಂದಿನ ದಿವಸಗಳ ಸಹ ನೀವೀಗ ಬಲದಂಡೆ ಬಗ್ಗೆ ಹೋರಾಟ ಮಾಡಬೇಕಾಗತ್ತೆ. ನನಗೆ ಹೇಳಿದೆ, ಇವರು ಹೇಳಿದ್ರು, ನಮ್ಮ ಸ್ನೇಹಿತರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದೆ, 2015ರಲ್ಲಿ ಸತ್ಯಾಗ್ರಹ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಸಿದ್ದಾಪುರದಲ್ಲೇ ಕೂತ್ಕೊಂಡು ಸಿದ್ದಾಪುರದಲ್ಲಿ ನೀರು ಕೊಡದೆ ಎದ್ದು ಹೋಗೋದಂಥ ಪರಿಸ್ಥಿತಿ ಬಂತು. ನಮ್ಮ ಬಹುಶಃ ಇವತ್ತು ರಿಪೆಂಟ್ ಆಗಿರತಕ್ಕಂಥ ದಿನಗಳು ಇವು. ಬಹುಶಃ ಈ ಒಂದು ಹಿನ್ನೆಲೆಯಲ್ಲಿ ಏನು ಸರ್ಕಾರದ ವತಿಯಿಂದ ಏನಾಗಿದೆ ಅದನ್ನು ಸರಿಪಡಿಸಬೇಕು. ಬಹುಶಃ ನಾನು ಮುಖ್ಯಮಂತ್ರಿಗಳನ್ನು ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಅವ್ರು ಬರ್ತಿರೋದೇನು, ಮಾಜಿ ಶಾಸಕರ ಪತ್ರವನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಿ ಅಂತ ಹೇಳಿ. ಪರಿಶೀಲಿಸಿ ಎರಡೂ ಮಾಡ್ಬೋದು. ಬಹುಶಃ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬರ್ದಿದ್ದಾರೆ ಗೊತ್ತಿಲ್ಲ ನನಗೆ, ಬಹುಶಃ ಅವರು ಸಹ ಪತ್ರ ಬರೆದಿದ್ದಾರೆ. ಬಹುಶಃ ಏನು ಬರ್ದಿದ್ದಾರೆ ಅಂತ ನಾನು ಸೂಕ್ಷ್ಮವಾಗಿ ನೋಡೋಕ್ಕೆ ಹೋಗಿಲ್ಲ. ಬಹುಶಃ ಇದು ವ್ಯವಸ್ಥೆಗಳು, ಆದ್ದರಿಂದ ತಾವು ಮೆರವಣಿಗೆಯಲ್ಲಿ ಅಲ್ಲಿ ತನಕ ಹೋಗಲಿದ್ದೀರಿ. ತಾವು ಈ ಒಂದು ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಕಮಿಟಿ ಮಾಡಿ, ಕಮಿಟಿಯ ಮುಖಾಂತರ ಏನು ತೀರ್ಮಾನಗಳು ಬರುತ್ತೆ, ರೈತ ಸಂಘ ಖಂಡಿತವಾಗಿ ನಿಮ್ಮೊಂದಿಗೆ ಇರುತ್ತೆ. ಅದು ಬೈಂಡಿಂಗ್ ನಮ್ಮದು. ಯಾಕಂದರೆ ಹೇಳಿದ್ರೆ ರೈತ ಸಂಘ ಅಂತ ಹೇಳಿದ ಮೇಲೆ ರೈತರ ನಿಲ್ಲತಕ್ಕಂಥ ಜವಾಬ್ದಾರಿ ನಮ್ಮದಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ತಮ್ಮೆಲ್ಲರೂ ಈ ಒಂದು ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿರತಕ್ಕಂಥ ಮಾತನ್ನು ಹೇಳಿ ತಮಗೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.